ಮೂಲಕ ಅಧಿಕಾರ ಹಂಚಿಕೆ ಸಂಘರ್ಷದ ಚರ್ಚೆಗಳು ಯಾವಾಗೆಲ್ಲ ಬಂತು ಆಗೆಲ್ಲವೂ ಕೂಡ ಇಂಥ ಹೇಳಿಕೆಗಳೇ ಸದ್ದು ಮಾಡಿತ್ತು. ಡಿಕೆ ಶಿವಕುಮಾರ್ ಮುಂದೆಯೇ 5 ವರ್ಷ ಸಿದ್ದು ಸಿಎಂ, ಸಿದ್ದರಾಮಯ್ಯನವರಿಗೆ ಜೈಕಾರ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಬಂದಾಗ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮುಂದೆನೆ ಸಿದ್ದರಾಮಯ್ಯನವರಿಗೆ ಜೈ ಅಂತ ಅಭಿಮಾನಿ ಜೈಕಾರ ಹಾಕಿರೋದು. ಅಭಿಮಾನಿಯೊಬ್ರು ಜೈಕಾರ ಹಾಕಿರೋದು. ಶಾಸಕ ಸಚಿವರನ್ನ ಸೈಲೆಂಟ್ ಮಾಡಬಹುದು, ಆದ್ರೆ ಅಭಿಮಾನಿಗಳನ್ನ ಬೆಂಬಲಿಗರನ್ನ ನೋಡಿ ದೃಶ್ಯಗಳು. ಕಷ್ಟ ಆಗುತ್ತೆ, ಅಹಿಂದ ಮತಗಳು ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ? ಅಹಿಂದ ಮತಗಳು ಸಿಗೋದಿಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಲೆಕ್ಕಕ್ಕಿಲ್ಲದಂಗೆ ಆಗುತ್ತೆ. ನಾನು ಕಾಂಗ್ರೆಸ್ನ ಕಟ್ಟ ಅಭಿಮಾನಿ ಸರ್. ಈಗಲೂ ನಾನು ರಾಹುಲ್ ಗಾಂಧಿಗಾಗಿ ಮತ್ತೆ ವೋಟ್ ಹಾಕ್ತೀನಿ. ಬಟ್ ಕರ್ನಾಟಕದಲ್ಲಿ ಸತ್ರು ವೋಟ್ ಹಾಕೋದಿಲ್ಲ. ಮತ್ತೆ ಪರ್ಯಾಯ ವ್ಯವಸ್ಥೆನ ನೋಡ್ಬೇಕು. ಕುಮಾರ್ ಕೂಡ ಕಾಂಗ್ರೆಸ್ ಪಾಪ ಕಾಂಗ್ರೆಸ್ ಕಟ್ಟೋದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಎಂತ ಕಷ್ಟದ ಸಂದರ್ಭದಲ್ಲೂ ಕಾಂಗ್ರೆಸ್ ಜೊತೆಲಿ ನಿಂತಿದ್ದಾರೆ ಅವರು. ಕಾಂಗ್ರೆಸ್ ಅವರಿಗೆ ಅನ್ಯಾಯ ಮಾಡಿದ್ಯಾ ಸರ್? ಕಾಂಗ್ರೆಸ್ ಅವ್ರಿಗೆ ಅನ್ಯಾಯ ಮಾಡಿಲ್ಲ. ಅವರಿಗೆ ಅಧಿಕಾರದಲ್ಲೇ ಇದ್ದಾರೆ. ಅವರು ಕೆಪಿಸಿಸಿ ಆಗಿ 2 ಬಾರಿ ಅಧಿಕಾರದಲ್ಲಿದ್ದಾರೆ. ಅವರನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವಮಾನ ಮಾಡಿಲ್ಲ. ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡ್ತಾ ಇದೆ. ಈಗ ಮನೆಗೆ ಕರೆಸಿ ಊಟಕ್ಕೆ ಹಾಕ್ಬಿಟ್ಟು ಒದ್ದು ಓಡಿಸ್ದಂಗೆ ಆಗ್ತಾ ಇದೆ. ಇದು JDS ನಿಂದ ಓಡಿಸಿದಾಗ ಮನೆಗೆ ಬಾಗಿಲಿಗೆ ಬೆಂಗಳೂರಿಗೆ ಬಂದು ಸೋನಿಯಾ ಗಾಂಧಿ ಅವರೇ ಸೇರಿಸ್ಕೊಂಡು ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಗೆ ಹೋದಾಗ ಅವರೇ ವಿಧಾನಸಭೆ ವಿರೋಧ ಪಕ್ಷನ ಮಾಡಿ ಇವಾಗ ಅವರೇ ಮುಖ್ಯಮಂತ್ರಿ ಮಾಡಿ ಅವರೇ ಮತ್ತೆ 3 ವರ್ಷ ಮುಖ್ಯಮಂತ್ರಿ ಕೊಟ್ಬಿಟ್ಟು ಕಿತ್ಕೊಂತೀನಿ ಅಂದ್ರೆ ಇದು ಅವರಿಗೆ ಸಂದ ವಿದಾಯ ಅಲ್ಲ. ಈಗ ರಾಜೀನಾಮೆ ಕೊಡೋದಂತೂ ಪಕ್ಕ ಆಗಿದೆ. ಇವತ್ತು ರಾಜೀನಾಮೆ ಕೊಡೋದು ಗ್ಯಾರಂಟಿ ಸಿದ್ದರಾಮಯ್ಯನವರು. ಇದು ತೀವ್ರಗತಿಯಾದ ಹೋರಾಟ ನಡೀತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಬಹಳ ದೊಡ್ಡ ವಿಚಾರ ಆಗ್ತದೆ. ಯಾಕಂತಂದ್ರೆ ಈಗ ನಮ್ಮ ಮನಸ್ಸಿಗೆ ತುಂಬಾ ರಾಜೀನಾಮೆ ಹೆಸರು ಕೇಳ್ತಿದ್ರೆ ನಮ್ಗೆ ಹೊಟ್ಟೆಲ್ ಬೆಂಕಿ ಆದಂಗೆ ಆಗ್ತಿದೆ ಸರ್. ನಮ್ಗೆ ನಾವೇನು ಡಿಕೆ ಶಿವಕುಮಾರ್ ಅಡ್ಡವಾದ್ರಿ ತಪ್ಪಲ್ವಾ? ಪೊಲೀಸರು ಏನಾದ್ರು ಹಿಡ್ಕೊಂಡು ಹೋಗಿದ್ರೆ? ಇಲ್ಲ ಸರ್ ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಅವ್ರು ಮಾಡ್ತಾ ಇರೋ ಅಡ್ಡ ಕೆಲಸಗಳಿಗಿಂತ ನಾವು ಹೋಗ್ತಾ ಇರೋ ಅವ್ರ ಕಾರ್ಗೆ ಹೋಗಿರೋ ಕೆಲಸ ಯಾವುದೇ ರೀತಿ ತಪ್ಪಲ್ಲ. ನಮ್ಗೆ ಏನಾದ್ರೂ ಆಗ್ಲಿ ಸರ್, ಪೊಲೀಸ್ನವರಲ್ಲ ಇನ್ನೊಬ್ರ ನಾವು ಅವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ ಅಂತ ಏನ್ ಹೇಳಲ್ಲ, ಹುಚ್ಚರಲ್ಲ ನಾವು. ಅವ್ರ ಅಭಿಮಾನಿಗಳು, ಅವ್ರ ಅನುಯಾಯಿಗಳು ಪ್ರಾಣ ಗಿಣ ಏನ್ ಕೊಡಲ್ಲ. ಅವ್ರಿಗೋಸ್ಕರ ಜೈಲಲ್ಲಿ ಇರೋಕ್ಕೂ ತಯಾರಿದೀವಿ ಸರ್. ದಯವಿಟ್ಟು ನಮ್ಗೆ ಈ ವಿಚಾರವನ್ನ ಈ ರಾಜೀನಾಮೆ ವಿಚಾರವೇ ಇಲ್ಲ ಅಂತ ನಾವು ಭಾವಿಸ್ತಾ ಇದೀವಿ. ದಯವಿಟ್ಟು ಡಿಕೆ ಶಿವಕುಮಾರ್ ಅವ್ರಿಗೂ ಚಾನ್ಸ್ ಇದೆ. ನಾವು ಕಾಂಗ್ರೆಸ್ನಿಂದ ದೊಡ್ಡ ಸಮುದಾಯನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕಾಂಗ್ರೆಸ್ನ ಯಾವುದೇ ಚುನಾವಣಾ ಪೂರ್ವದ ಸಮೀಕ್ಷೆಯನ್ನ ನೀವೇನಾರು ನೋಡಿದ್ರೆ ಅಲ್ಲಿ ಡಿಕೆ ಶಿವಕುಮಾರ್ಗೆ ಹಬ್ಬ ಅಂದ್ರೆ 12. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.